ನೀವು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಮಸುಕು ದೃಷ್ಟಿಯಿಂದ ಬಳಲುತ್ತಿರುವಿರಾ? ಹಾಗಿದ್ದರೆ ನೀವು ಇದನ್ನು ತಿಳಿದುಕೊಳ್ಳಬೇಕು. ಕ್ಯಾಟರಾಕ್ಟ್ ಎನ್ನುವುದು 50ಕ್ಕಿಂತ ಹೆಚ್ಚು ವರ್ಷ ವಯಸ್ಸಿನ ಜನರಲ್ಲಿ ಕಂಡುಬರುವ ಹೆಚ್ಚು ಸಾಮಾನ್ಯವಾದ ಕಣ್ಣಿನ ಅಸ್ವಸ್ಥತೆಯಾಗಿದೆ. ಕ್ಯಾಟರಾಕ್ಟ್ ಎಂದರೇನು? ಕ್ಯಾಟರಾಕ್ಟ್ ಎನ್ನುವುದು ಕಣ್ಣಿನಲ್ಲಿರುವ ನೈಸರ್ಗಿಕ ಮಾನವ ಮಸೂರಗಳು ಮಸುಕಾಗುವುದಾಗಿದೆ. ಈ ಮಸೂರಗಳು ಮಸುಕಾದಾಗ ಬೆಳಕಿನ ಕಿರಣಗಳು ಸಂಪೂರ್ಣವಾಗಿ ಕಣ್ಣಿನ ಮೂಲಕ ಸಾಗಿ ರೆಟಿನಾ ತಲುಪಲು ಸಾಧ್ಯವಾಗುವುದಿಲ್ಲ ಮತ್ತು ಈ ಕಾರಣದಿಂದ ದೃಷ್ಟಿಯು ಮಸುಕಾಗುತ್ತದೆ. ಬಣ್ಣಗಳು ಕಾಂತಿಹೀನವಾಗಿ ಕಂಡುಬರುತ್ತವೆ ಮತ್ತು ಕಡಿಮೆ ಬೆಳಕಿನ ಸನ್ನಿವೇಶಗಳಲ್ಲಿ ನೋಡುವುದು ಕಷ್ಟಕರವಾಗುತ್ತದೆ. ಕ್ಯಾಟರಾಕ್ಟ್ ಹೊಂದಿರುವ 10ರಲ್ಲಿ 3 ರೋಗಿಗಳು ಸಹ ಅಸ್ಟಿಗ್ಮ್ಯಾಟಿಸಂ ಹೊಂದಿರುತ್ತಾರೆಂದು ನಿಮಗೆ ಗೊತ್ತೇ? ಇದೀಗ ನೀವು ಅಸ್ಟಿಗ್ಮ್ಯಾಟಿಸಂ ಎಂದರೆ ಏನೆಂದು ತಿಳಿದುಕೊಳ್ಳಬೇಕು. ಆರೋಗ್ಯಪೂರ್ಣ ಕಾರ್ನಿಯಾದ ಆಕಾರವು ನಿಯಮಿತವಾಗಿ ಬಾಗಿರುತ್ತದೆ ಮತ್ತು ಫುಟ್ಬಾಲ್ ಮೇಲ್ಮೈನಂತಿರುತ್ತದೆ. ಆದರೆ ಅಸ್ಟಿಗ್ಮ್ಯಾಟಿಸಂ ಸಂದರ್ಭದಲ್ಲಿ ಅದು ಅನಿಯಮಿತವಾಗಿ ಬಾಗಿರುತ್ತದೆ ಮತ್ತು ಹೆಚ್ಚಾಗಿ ರಗ್ಬಿ ಬಾಲ್ ಆಕಾರದಲ್ಲಿರುತ್ತದೆ. ಆದ್ದರಿಂದ ಅಸ್ಟಿಗ್ಮ್ಯಾಟಿಸಂನಲ್ಲಿ ಬೆಳಕಿನ ಕಿರಣಗಳು ಕಣ್ಣುಗಳಲ್ಲಿ ಒಂದೇ ಬಿಂದುವಿನ ಕಡೆಗೆ ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ. ಇದು ಮಸುಕಾಗುವುದಕ್ಕೆ ಮತ್ತು ದ್ವಿಗುಣ ದೃಷ್ಟಿಗೆ ಕಾರಣವಾಗುತ್ತದೆ. ಬಹುಪಾಲು ಇದರಂತೆ. ಮತ್ತು ಇದೀಗ ಕ್ಯಾಟರಾಕ್ಟ್ ಮೂಲಕ ಅದು ಇನ್ನೂ ಸವಾಲಾಗಿ ಪರಿಣಮಿಸುತ್ತದೆ. ಮತ್ತು ಅಂತಿಮವಾಗಿ ನಾವು ಹೆಚ್ಚಿನ ದೈನಂದಿನ ಕೆಲಸಗಳನ್ನು ಮಾಡಲು ಕನ್ನಡಕಗಳ ಮೇಲೆ ಅವಲಂಬಿತರಾಗಬೇಕಾಗುತ್ತದೆ. ಇದೀಗ ಶುಭ ಸಮಾಚಾರವೇನೆಂದರೆ ಇದೀಗ ನಮ್ಮ ಬಳಿ ಇದಕ್ಕೆ ಪರಿಹಾರವಿದೆ. ಟೋರಿಕ್ ಇಂಟ್ರಾವಕ್ಯುಲಾರ್ ಲೆನ್ಸ್. ಟೋರಿಕ್ ಲೆನ್ಸ್ ಎನ್ನುವುದು ಅಸ್ಟಿಗ್ಮ್ಯಾಟಿಸಂಗೆ ಚಿಕಿತ್ಸೆ ನೀಡುವ ಲೆನ್ಸ್ ಆಗಿದೆ. ಈ ಲೆನ್ಸ್ ಅನ್ನು ಮುಂಚಿತವಾಗಿ ಇರುವ ಅಸ್ಟಿಗ್ಮ್ಯಾಟಿಸಂ ಸಮಸ್ಯೆಗಾಗಿ ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಇಂಪ್ಲಾಂಟ್ ಮಾಡಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಮೊದಲ ನೈಸರ್ಗಿಕ ಮಸೂರವನ್ನು ನಿಮ್ಮ ಸರ್ಜನ್ ಎಮಲ್ಸಿಫೈ ಮಾಡುತ್ತಾರೆ. ತದನಂತರ ಟೋರಿಕ್ ಲೆನ್ಸ್ ಅನ್ನು ಇಂಪ್ಲಾಂಟ್ ಮಾಡಲಾಗುತ್ತದೆ. ಈ ಲೆನ್ಸ್ ಮೂಲಕ ನಿಮಗೆ ಕನ್ನಡಕಗಳ ಮೇಲೆ ಅವಲಂಬಿತರಾಗದೆ ಸ್ಪಷ್ಟ ಅಂತರದ ದೃಷ್ಟಿಯ ಮೂಲಕ ನಿಮ್ಮ ಬಹುಪಾಲು ದೈನಂದಿನ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಇದೀಗ ಅಸ್ಟಿಗ್ಮ್ಯಾಟಿಸಂ ಮತ್ತು ಕ್ಯಾಟರಾಕ್ಟ್ ಇವುಗಳಿಗೆ ಒಟ್ಟಿಗೆ ಚಿಕಿತ್ಸೆ ನೀಡಬಹುದು. ನಿಮ್ಮ ಕಣ್ಣುಗಳಿಗೆ ಟೋರಿಕ್ ಲೆನ್ಸ್ ಸೂಕ್ತವೇ ಎನ್ನುವುದನ್ನು ಕಂಡುಕೊಳ್ಳಲು ದಯವಿಟ್ಟು ನಿಮ್ಮ ಕಣ್ಣಿನ ಸರ್ಜನ್ ಜೊತೆಗೆ ಮಾತನಾಡಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಮತ್ತು ನಿಮ್ಮ ಉತ್ತಮ ದೃಷ್ಟಿಗೆ ನಮ್ಮ ಶುಭ ಹಾರೈಕೆಗಳು.